ಆರೋಗ್ಯ, ಕೈಗಾರಿಕೆ, ಶಿಕ್ಷಣ, ಪರಿಸರ, ಸಾಮಾಜಿಕ ಸುಧಾರಣೆ, ಸಮುದಾಯ ಬೆಳವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಧುರ ಸಂಗೀತ, ಮನಸೂರೆಗೊಳ್ಳುವ ನಾಟಕಗಳು ಎಲ್ಲ ನಿಮ್ಮ ರೇಡಿಯೋ ಚಾನೆಲ್ನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆಯ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ ಸಿಆರ್ ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡಿ, ಜೈನ್ ಡೀಮ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ. ಕೇಳುಗರೆ, ಅನುಭವ ಕಾರ್ಯಕ್ರಮನ ಪ್ರಸ್ತುತ ಪಡಿಸುತ್ತಿರುವವರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ. ಹಾಗೂ ಇವತ್ತಿನ ಅನುಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಪಡಿಸುತ್ತಿರುವಂತಹ ವಿಷಯ ಮಾನಸಿಕ ಆರೋಗ್ಯ ಮತ್ತು ಹಿರಿಯರ ಯೋಗಕ್ಷೇಮ. ಈ ಒಂದು ವಿಷಯವಾಗಿ ನಾವು ಇವತ್ತು ಕಾರ್ಯಕ್ರಮ ಪ್ರಯೋಜಿಸ್ತಾ ಇದ್ದೀವಿ. ಖಂಡಿತ ನಮ್ಮ ಹಿರಿಯ ನಾಗರಿಕರಿಗೆ ಸಾಕಷ್ಟು ಮಾನಸಿಕ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಬೇಕಾಗತ್ತೆ ಮತ್ತು ಅವರಿಗೆ ಸಾಕಷ್ಟು ಮಾನಸಿಕ ಆರೋಗ್ಯದ ಬಗ್ಗೆ ತಿಳಿಸ್ಬೇಕಾಗತ್ತೆ. ಹಾಗಾಗಿ ಇವತ್ತು ನಮ್ಮ ಜೊತೆ ಈ ಒಂದು ಮಾನಸಿಕ ಆರೋಗ್ಯದ ಬಗ್ಗೆ ತಿಳಿಸೋದಕ್ಕೆ ಹಿರಿಯರಿಗೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಿವಕುಮಾರ್ ಅವರು. ಇವರು ಪ್ರೊಫೆಸರ್ ಆಫ್ ಸೈಕಿಯಾಟ್ರಿ, ಹೆಡ್ ಜೀರಿಯಾಟ್ರಿಕ್ ಸೈಕಿಯಾಟ್ರಿ ಯೂನಿಟ್, ಡಿಪಾರ್ಟ್ಮೆಂಟ್ ಆಫ್ ಸೈಕಿಯಾಟ್ರಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋಸೈನ್ಸ್ ಬೆಂಗಳೂರು, ಇಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ. ಬನ್ನಿ ಅವ್ರನ್ನ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಹಾಗೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಅವರ ಒಂದು ಸಾಕಷ್ಟು ಪ್ರಶ್ನೆಗಳಿದೆ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಶಿವಕುಮಾರ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವತ್ತಿನ ಕಾರ್ಯಕ್ರಮನ ಮುಂದುವರಿಸೋಣ ಅಂತ ಹೇಳ್ತಾ, ಎಲ್ಲರಿಗೂ ನಮಸ್ಕಾರಗಳ ಒಂದಿಗೆ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಎಲ್ರಿಗೂ ನಮಸ್ಕಾರ. Doctor, I would like to know what services are currently available for diagnosing mental health issues in senior citizens, and your suggestions for senior citizens to stay mentally active, mentally well, mentally physically active all through the day. ಈಗ ಹಿರಿಯ ನಾಗರಿಕರಿಗೆ ಮಾನಸಿಕ ಸಮಸ್ಯೆಗಳ ಬಗ್ಗೆ ಅವ್ರಿಗೆ ಏನ್ ಸರ್ವಿಸಸ್ ಇದೆ, ಏನ್ ಸೌಲಭ್ಯಗಳಿದೆ ಅಂತ ಪ್ರಶ್ನೆ ಬಂದಾಗ
ಅವ್ರಿಗೆ ಈಗ ಮಾನಸಿಕ ಆರೋಗ್ಯದ ಬಗ್ಗೆ ಚೆಕಪ್ ಮಾಡಿಕೊಳ್ಳೋದಕ್ಕೆ, ಚಿಕಿತ್ಸೆ ತಗೊಳ್ಳೋದಕ್ಕೆ ಸರ್ಕಾರದ ಆಸ್ಪತ್ರೆಗಳಲ್ಲಿ ಈಗ ಎಲ್ಲ ಮೆಡಿಕಲ್ ಕಾಲೇಜುಗಳಲ್ಲೂ ಮಾನಸಿಕ ಆರೋಗ್ಯ ವಿಭಾಗ ಇದೆ. ಸೊ ಅಲ್ಲಿ ಅವರಿಗೆ ತರಬೇತಿ ಸಿಕ್ಕತ್ತೆ. ಪ್ರತಿ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲೂ ಕೂಡ ಈಗ ಮೆಡಿಕಲ್ ಕಾಲೇಜಸ್ ಆಲ್ಮೋಸ್ಟ್ ಬಂದಿದೆ, ಗೌರ್ಮೆಂಟ್ ಆಗ್ಲಿ ಪ್ರೈವೇಟ್ ಆಗ್ಲಿ ಸುಮಾರು ಕಡೆ ಇದೆ. ಅದು ಬಿಟ್ಟು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಅಲ್ಲೂ ಕೂಡ ಈಗ ಸೈಕ್ಯಾಟ್ರಿಸ್ಟ್ ಸುಮಾರು ಕಡೆ ಇದ್ದಾರೆ. ಈಗ ಕರ್ನಾಟಕ ತಗೊಂಡ್ರೆ ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲೂ ಗೌರ್ಮೆಂಟ್ ಸರ್ವಿಸಸ್ ಅಲ್ಲಿ ಈಗ ಅವ್ರಿಗೆ ಗೌರ್ಮೆಂಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಅಲ್ಲೂ ಕೂಡ ಈ ತರ ಫೆಸಿಲಿಟಿಗಳಿದೆ. ಈಗ ಅದು ಬಿಟ್ಟು ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಅವ್ರಿಗೆ ಪ್ರೈಮರಿ ಹೆಲ್ತ್ ಕೇರ್ ಆಗ್ಲಿ ಸೆಂಟರ್ ಆಗ್ಲಿ ಅಥವಾ ತಾಲೂಕ್ ಹಾಸ್ಪಿಟಲ್ಸ್ ಆಗ್ಲಿ ಅಲ್ಲಿಗೆ ಕೂಡ ಚಿಕಿತ್ಸೆ ಸಿಗ್ಬೇಕು ಅಂತ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಲ್ಲಿ ಇರೋ ಡಾಕ್ಟರ್ಗಳಿಗೆ ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದೀವಿ. ಸೊ ಈಗ ಸದ್ಯಕ್ಕೆ ಕೆಲವು ಕಡೆ ನಿಮ್ಯಾನ್ಸ್ ಇಂದನೇ ಕೂಡ ಟ್ರೈನಿಂಗ್ ಆಗಿದೆ. ಸೊ ನಮ್ಮ ದೇಶದಲ್ಲಿ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಒಂದು ಕಾರ್ಯಕ್ರಮ ಇದೆ, ಅದು 1982 ಇಂದನೇ ನಡೀತಾ ಇದೆ. ಈಗ ಅದನ್ನು ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲಿ ಇಂಪ್ಲಿಮೆಂಟ್ ಆಗಿದೆ. ಸೊ ಅದರಿಂದ ಡಾಕ್ಟರ್ಸು ಬೇರೆ ಬೇರೆ ತಾಲೂಕ್ ಸೆಂಟರ್ಸ್ಗೆ ವಿಸಿಟ್ ಮಾಡ್ತಾರೆ, ಅಲ್ಲಿ ಕೂಡ ಸಿಗ್ಬೋದು. ಈಗ ಗೌರ್ಮೆಂಟ್ ಸರ್ವಿಸಸ್ ಬಿಟ್ಟು ಪ್ರೈವೇಟ್ ಅಲ್ಲಿ ಸುಮಾರು ಸೈಕ್ಯಾಟ್ರಿಸ್ಟ್ ಇದ್ದಾರೆ. ಇದರಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡೋ ಸೈಕ್ಯಾಟ್ರಿಸ್ಟ್ ಬಿಟ್ಟು ಸೈಕಾಲಜಿಸ್ಟು, ಅವರು ಕೌನ್ಸಿಲಿಂಗಿಗೆ ಆತರ ಸರ್ವಿಸಸ್ ಇದೆ. ಸೊ ಮಾನಸಿಕ ಕಾಯಿಲೆಗೆ ಈಗ ಟ್ರೀಟ್ಮೆಂಟ್ ಅವೈಲಬಿಲಿಟಿ ಅಂದ್ರೆ ಅವ್ರಿಗೆ ಥೆರಪಿ ಎಲ್ಲಿ ಹೋಗ್ಬೇಕು ಅಂತ ಇರೋದು, ಅದು ಈಗ ಗೌರ್ಮೆಂಟ್ ಕಡೆ ಆಗ್ಲಿ ಪ್ರೈವೇಟ್ ಕಡೆ ಆಗ್ಲಿ ಅವೈಲಬಿಲಿಟಿ ತುಂಬಾ ಜಾಸ್ತಿ ಆಗಿದೆ. ಈಗ ನಮ್ಮ ರಾಜ್ಯಕ್ಕೆ ಕರ್ನಾಟಕದಲ್ಲಿ ನೋಡಿದ್ರೆ ಈಗ ನಿಮ್ಯಾನ್ಸು ಮತ್ತೆ ಧಾರವಾಡದಲ್ಲಿರೋ ಡಿಮ್ಯಾನ್ಸ್ ಅಂತ ಒಂದು ಇನ್ಸ್ಟಿಟ್ಯೂಷನ್, ಇವೆರಡು ಗೌರ್ಮೆಂಟ್ ಅಲ್ಲಿ ಒಂದು ದೊಡ್ಡದಾಗಿ ಮೆಂಟಲ್ ಹೆಲ್ತ್ಕ್ಕಿಂತ ಇರೋ ದೊಡ್ಡ ಫೆಸಿಲಿಟಿ ಆಗತ್ತೆ. ಅದು ಬಿಟ್ಟು ಎಲ್ಲಾ ಕಡೆನೂ ಈ ತರ ಅವ್ರಿಗೆ ಸಿಕ್ಕತ್ತೆ ಟ್ರೀಟ್ಮೆಂಟ್ಗಳು. ಈಗ 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 ಮುಖ್ಯವಾಗಿ ಇರೋ ವಿಷಯಗಳು ಅವೇರ್ನೆಸ್ ಕಡಿಮೆ ಇರೋದ್ರಿಂದ ಸುಮಾರು ಜನ ಅದಕ್ಕೆ ಟ್ರೀಟ್ಮೆಂಟ್ಗೆ ಹೋಗ್ತಾ ಇಲ್ಲ. ಸೊ ಇನ್ನೂ ಸುಮಾರು ಜನ ಪ್ರಾಬ್ಲಮ್ ಇರೋದ್ರಲ್ಲಿ ಒಂದು 10% ಜನನೇ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ, 90% ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ, ಆ ಮಟ್ಟಿಗೆ ಇದೆ. ಈಗ ಇನ್ನೊಂದು ಪ್ರಶ್ನೆ ನೀವು ಕೇಳಿದ್ದು, ಈಗ ಸೀನಿಯರ್ ಸಿಟಿಸನ್ಸು ಹೇಗೆ ಅವ್ರಿಗೆ ಆಕ್ಟಿವ್ ಆಗಿ ಇಟ್ಕೋಬೇಕು, ಹೇಗೆ ಅವ್ರಿಗೆ ಮಾನಸಿಕವಾಗಿ ಅವ್ರು ಹೆಂಗೆ ಆಕ್ಟಿವ್ ಆಗಿರ್ಬೇಕು ಅಂತ. ಸೊ ಅದು ಬಹಳ ಒಂದು ಮುಖ್ಯವಾದ ವಿಷಯ. ಈಗ ನಾವು ಮಾನಸಿಕ ಆರೋಗ್ಯ ಅಂತ ನೋಡಿದಾಗ ಇದು ಬರೀ ಕಾಯಿಲೆ ಇರೋರಿಗೆ ಮಾತ್ರ ಇಲ್ಲ, ಕಾಯಿಲೆ ಇಲ್ದಿರೋರು ಕೂಡ ಮಾನಸಿಕ ಆರೋಗ್ಯನ ಮೇಂಟೈನ್ ಮಾಡಬೇಕು. ಈಗ ಮಾನಸಿಕ ಆರೋಗ್ಯ ಅಂದ್ರೆ ಏನು ಅಂದ್ರೆ ಅವ್ರಿಗೆ ಒಂದು ಯೋಗಕ್ಷೇಮ ಅಂದ್ರೆ ಅವರು ವೆಲ್ ಬೀಯಿಂಗ್ ಅಂತ ಹೇಳ್ತೀವಿ, ಆ ವೆಲ್ ಬೀಯಿಂಗ್ ಸ್ವಲ್ಪ ಇರಬೇಕು. ಇದು ಬರೇ ಕಾಯಿಲೆ ಇಲ್ದಿರೋ ವಿಷಯ ಇಲ್ಲ, ಅವರು ಫಿಸಿಕಲ್ ಆಗಿ ಮೆಂಟಲ್ ಆಗಿ ಆಕ್ಟಿವ್ ಆಗಿರ್ಬೇಕು. ನಾರ್ಮಲ್ ಆಗಿ ನಮ್ಮ ದಿನಾಚರಿ ಡೇ ಟು ಡೇ ವಿಷಯಗಳಲ್ಲಿ ಬರೋ ಒತ್ತಡಗಳು, ಸ್ಟ್ರೆಸ್ ಅವೆಲ್ಲ ಮ್ಯಾನೇಜ್ ಮಾಡಕ್ಕೆ ಅವರಿಗೆ ಕೆಪಾಸಿಟಿ ಇರಬೇಕಾಗತ್ತೆ. ಆಮೇಲೆ ಅವರು ಪ್ರೊಡಕ್ಟಿವ್ ಆಗಿ ಅವರು ಯಾವ್ದಾ ಒಂದು ವಿಷಯಕ್ಕೆ ಅವರು ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಮಾಡಂಗೆ ಆಕ್ಟಿವ್ ಆಗಿ ಇರ್ಬೇಕಾಗತ್ತೆ. ಆ ಮಟ್ಟಿಗೆ ಇದ್ರೇನೆ ಮೆಂಟಲ್ ಹೆಲ್ತ್ ಚೆನ್ನಾಗಿದೆ ಅಂತ ನಾವು ಹೇಳಕ್ಕೆ ಆಗತ್ತೆ. ಸೊ ಅದಕ್ಕೆ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಇದ್ದಾಗ, ಈಗ 60 ವಯಸ್ಸು ಆದ್ಮೇಲೆ ನಾವು ರಿಟೈರ್ ಆಗಿದೀವಿ, ನಮ್ಗೇನ್ ಕೆಲಸ ಇಲ್ಲ, ಆತರ ಏನೂ ಇಲ್ಲ. ಸೊ ಈಗ ವಯಸ್ಸಾಗಿರೋದು ಈಗ 60 ಅಂತ ಇರೋದು ನಂಬರ್ ಅಷ್ಟೇ. ನಮ್ಗೆ ಎಷ್ಟು ಮಟ್ಟಿಗೆ ಆಕ್ಟಿವಿಟಿ ಮಾಡಕ್ ಆಗತ್ತೋ ಅದನ್ನ ಕಂಟಿನ್ಯೂ ಮಾಡ್ತಾ ಇರ್ಬೇಕಾಗತ್ತೆ. ಫಿಸಿಕಲ್ ಆಕ್ಟಿವಿಟಿ, ವಾಕಿಂಗ್ ಆಗ್ಲಿ ಅಥವಾ ಬೇರೆ ಕೆಲಸಗಳು ಪರ್ಪಸ್ಫುಲ್ ಆಗಿ ನಾವು ಕೆಲಸಗಳು ಮಾಡಕ್ಕಾದ್ರೆ, ಈಗ ಮನೆಯಲ್ಲಿ ಕೆಲಸಗಳು ಮಾಡೋದಾಗ್ಲಿ ಅಥವಾ ಅವರು ಆಗ್ಲೇ ಬೇರೆ ಕೆಲಸದಿಂದ ರಿಟೈರ್ ಆಗಿದ್ರೆ ಇನ್ನು ಏನ್ ಮಾಡ್ಬೋದು ಅವ್ರಿಗೆ ಮೀನಿಂಗ್ಫುಲ್ ಆಗಿ, ಸಂಬಳಕ್ಕೆ ಕೆಲಸ ಮಾಡ್ಬೇಕು ಅಂತ ಅವ್ರಿಗೆ ಕಂಪಲ್ಷನ್ ಇಲ್ಲ ಅಂದ್ರೆ ಒಂದು ಹಾಬಿ ತರ, ಒಂದು ವಾಲಂಟಿಯರಿಂಗ್ ತರ ಮಾಡ್ಬೋದು. ಬೇರೆಯವ್ರ ಜೊತೆ ಇಂಟ್ರಾಕ್ಷನ್ ಮಾಡೋದು, ಒಂದು ಸೋಷಿಯಲ್ ಲೈಫ್, ಅವ್ರಿಗೆ ಸ್ನೇಹಿತರಾಗ್ಲಿ ಫ್ರೆಂಡ್ಸ್ ಆಗ್ಲಿ ಅವೆಲ್ಲ ಅವ್ರ ಸೊಸೈಟಿಯಲ್ಲಿ ಕಮ್ಯುನಿಟಿಯಲ್ಲಿ ಇಂಟ್ರಾಕ್ಟ್ ಮಾಡೋದಾಗ್ಬೇಕಾಗತ್ತೆ. ಈಗ ಈ ತರ ಒಂದು ವಿಷಯಗಳು ಈಗ ಸದ್ಯಕ್ಕೆ ಸೀನಿಯರ್ ಸಿಟಿಸನ್ ಸುಮಾರು ಈ ಅನುಭವ ಪ್ರೋಗ್ರಾಮ್ ಅಲ್ಲಿ ಮಾಡ್ತಾ ಇದಾರಲ್ಲ, ಅವ್ರು ವಾಲಂಟಿಯರ್ ಮಾಡಿ ಅವರು ಸೀನಿಯರ್ ಸಿಟಿಸನ್ಗೆ ಅವೇರ್ನೆಸ್ ಜಾಗೃತಿ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇದಾರಲ್ಲ, ಈ ತರ ಯಾವ್ದೋ ಒಂದು ಮೀನಿಂಗ್ಫುಲ್ ಪರ್ಪಸ್ಫುಲ್ ಆಕ್ಟಿವಿಟಿ ಮಾಡ್ತಾ ಇದ್ರೆ ಅವ್ರಿಗೆ ಮಿದುಳಿಗೂ ಆಕ್ಟಿವ್ ಆಗಿರುತ್ತೆ, ಅವ್ರ ಆರೋಗ್ಯದಕ್ಕೂ ಫಿಸಿಕಲ್ ಹೆಲ್ತ್ಗೂ ಆರೋಗ್ಯವಾಗಿ ಆಕ್ಟಿವಿಟಿ ಇರುತ್ತೆ. ಅದು ಈ ಮಾನಸಿಕ ಕಾಯಿಲೆಗಳು ಪ್ರಿವೆಂಟ್ ಮಾಡೋದಕ್ಕೆ ಕೂಡ ಯೂಸ್ ಆಗುತ್ತೆ. Okay, I have a question. Can I ask? Yeah. Doctor,
you said from 60 onwards, it's not that retirement is the end of everything and they can continue to work in a lot of it. What I've noticed with a lot of senior citizens is they've had an active life in the past, and as they age, their physical ability to do things and their mental ability to do a lot of things, it doesn't cooperate. But then they find it extremely difficult to accept their body slowing down, and it causes a lot of frustration for them. I mean, what is it that they can do to avoid being in a situation like that? ಸೊ ಈಗ ಸಾಮಾನ್ಯವಾಗಿ ವಯಸ್ಸಾಗಿರೋರಲ್ಲಿ ಫ್ರೈಲಿಟಿ ಅಂತ ಹೇಳ್ತೀವಿ. ಅವ್ರಿಗೆ ಶರೀರ ಆರೋಗ್ಯ ಸ್ವಲ್ಪ ವೀಕ್ ಆಗ್ತಾ ಬರುತ್ತೆ. ಬಯೋಲಾಜಿಕಲ್ ಚೇಂಜಸ್ ಅಂತ ಹೇಳ್ತೀವಿ. ಅವ್ರಿಗೆ ಒಂದೊಂದು ಸಿಸ್ಟಮ್ ಏಜಿಂಗ್ ವಯಸ್ಸಾದಾಗ ಅದು ಕೆಲವು ವೀಕ್ನೆಸ್ ಬರ್ಬೋದು. ಕೆಲವು ಕಾಯಿಲೆಗಳು ಆರೋಗ್ಯದಲ್ಲಿ ಎಲ್ಲಾ ಸಿಸ್ಟಮ್ಸ್ ಅಲ್ಲೂ ಕೂಡ ಕೆಲವು ಕಾಯಿಲೆಗಳು ಏಜಿಂಗ್ ಜೊತೆ ಬರುತ್ತೆ. ಈಗ ಆರ್ಥರೈಟಿಸ್ ಆಗ್ಲಿ, ಹಾರ್ಟ್ ಪ್ರಾಬ್ಲಮ್ ಆಗ್ಲಿ, ಕಣ್ಣಿನ ಸಮಸ್ಯೆಗಳಾಗ್ಲಿ, ದೃಷ್ಟಿ ಎಫೆಕ್ಟ್ ಆಗೋದು, ಕಿವಿ ಎಫೆಕ್ಟ್ ಆಗೋದು, ಮತ್ತೆ ಅವ್ರಿಗೆ ಈವನ್ ಬೇರೆ ಬೇರೆ ಆರ್ಗನ್ಸ್ ಕೂಡ ಸ್ವಲ್ಪ ವೀಕ್ ಆಗೋದಕ್ಕೆ ಸಾಧ್ಯಗಳಿದೆ. ಸೊ ಈ ಸುಮಾರು ಕಾಯಿಲೆಗಳು ಹಂಗ್ ಬಂದಾಗ ಅವ್ರಿಗೆ ಇವೆಲ್ಲ ಒಂದು ಅಕ್ಸೆಪ್ಟ್ ಮಾಡೋದು ಬಹಳ ಕಷ್ಟ ಆಗತ್ತೆ ಅಂತ. ಸೊ ಅದಕ್ಕೆ ನಾವು ಏಜಿಂಗ್ ಅಂತ ಬಂದಾಗ ಅದು 60ರಲ್ಲಿ ಸ್ಟಾರ್ಟ್ ಆಗೋದಿಲ್ಲ. ನಾವು ಏಜಿಂಗ್ ಚೆನ್ನಾಗಿ ಆಗ್ಬೇಕು, ನಾವು ಹೆಲ್ತ್ ಆಗ್ಬೇಕು ಅಂತ ಇದ್ದಾಗ ನಾವು ಅದು ಶುರುವಿಂದೇನೆ ನಾವು ನಮ್ಮ ಆರೋಗ್ಯನ ಮೇಂಟೈನ್ ಮಾಡ್ಬೇಕು. ಅದು ಒಂದು ವಿಷಯ. ಈಗ 60 ಬಂದಾಗ ಏನೋ ತಕ್ಷಣ ಚೇಂಜ್ ಆಗೋದು ಅದು ಮಾತ್ರ ಇಲ್ಲ. ನಮ್ಮ ಶರೀರ ಹೆಂಗೆ ಏಜ್ ಆಗತ್ತಂತ ಇರೋದು ನಾವು ಹುಟ್ಟದಿಂದನೇ ನಮ್ಮ ಬೆಳವಣಿಗೆ ಹೇಗಾಗ್ತದೆ, ನಮ್ಮ ನ್ಯೂಟ್ರಿಷನ್ ಹೆಂಗಿದಿ, ನಮ್ಮ ಹೆಂಗ್ ನೋಡ್ಕೊಳ್ತಾ ಇದೀವಿ, ರೆಗ್ಯುಲರ್ ಎಕ್ಸರ್ಸೈಸ್ ಮಾಡ್ತಾ ಇದೀವ, ನಮ್ಮ ಆರೋಗ್ಯ ಎಲ್ಲ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇದೀವ ಅಂತ ಒಂದು ವಿಷಯ. ಇನ್ನೊಂದು, ಈ ತರ ವಿಷಯಗಳೆಲ್ಲ ಬಂದಾಗ, ಯಾವುದೋ ಒಂದು ಡಿಸಬಿಲಿಟಿ ಅಥವಾ ಕಾಯಿಲೆಗಳು ಬಂದಾಗ ನಾವು ಅವಾಗ ಆರೋಗ್ಯವಾಗಿ ಇರಕ್ ಸಾಧ್ಯ ಇಲ್ಲ ಅಂತ ಅರ್ಥ ಇಲ್ಲ. ಯಾವುದೋ ಒಂದು ವಿಷಯಗಳಿದ್ರು ಕೂಡ ಅದನ್ನ ಓವರ್ಕಮ್ ಮಾಡಿ ಎಷ್ಟು ಮಟ್ಟಿಗೆ ನಾವು ಮಾಡ್ಬೇಕು ಅಂತ ಇರೋದಕ್ಕೆ ಒಂದು ನಮ್ಗೆ ಅವೇರ್ನೆಸ್ ಬೇಕು, ಅಕ್ಸೆಪ್ಟೆನ್ಸ್ ಬೇಕು. ಈ ಕೆಲವು ಕಾಯಿಲೆ ಬಂದೇ ಬರುತ್ತೆ. ಈಗ ಡಯಾಬಿಟಿಸ್ ಆಗ್ಲಿ, ಹೈಪರ್ ಟೆನ್ಷನ್ ಆಗ್ಲಿ, ಹಾರ್ಟ್ ಪ್ರಾಬ್ಲಮ್ ಆಗ್ಲಿ, ಕೆಲವೊಂದು ಬರುತ್ತೆ. ಅದು ಬಂದ್ಬಿಟ್ರೆ ನಮ್ಗೆ ಏನು ಮಾಡಕ್ ಆಗಲ್ಲ ಅಂತಿಲ್ಲ. ಈಗ ಸುಮಾರು ಟ್ರೀಟ್ಮೆಂಟ್ಗಳು ಅವ್ರಿಗೆ ಕ್ವಾಲಿಟಿ ಆಫ್ ಲೈಫ್ ಮೇಂಟೈನ್ ಮಾಡೋದಕ್ಕೆ ಅದನ್ನ ಟ್ರೀಟ್ಮೆಂಟ್ಗಳು ಕರೆಕ್ಟ್ ಆಗಿ ತಗೊಂಡ್ಬಿಟ್ರೆ, ಇನ್ನೊಂದು ಅವ್ರಿಗೆ ಫ್ಯಾಮಿಲಿ ಅಂಡ್ ಎನ್ವಿರಾನ್ಮೆಂಟ್ ಸಪೋರ್ಟ್ ಬೇಕಾಗುತ್ತೆ. ಸೊ ಅದು ಕರೆಕ್ಟ್ ಆಗಿ ನಮ್ಮ ಸಪೋರ್ಟ್ಸ್ ತಗೊಂಡ್ಬಿಟ್ಟು ನಾವು ಕೆಲವು ಡಿಸಬಿಲಿಟೀಸ್ ಇದ್ರೂ ಕೂಡ ನಾವು ಆರೋಗ್ಯವಾಗಿ ಅದನ್ನ ಮೀನಿಂಗ್ಫುಲ್ ಆಗಿ ಮೇಂಟೈನ್ ಮಾಡಕ್ ಸಾಧ್ಯ ಆಗತ್ತೆ. ಸೊ ಹೆಲ್ತಿ ಏಜಿಂಗ್ ಅಂತ ಹೇಳೋದು ಬರೇ ಪೂರ್ತಿ 100% ಫಿಟ್ ಇರೋ ವ್ಯಕ್ತಿಗಳಿಗೆ ಮಾತ್ರ ಇಲ್ಲ. ಈಗ ಆರೋಗ್ಯ ಸಮಸ್ಯೆಗಳು ಇರೋರಿಗೂ ಸರಿ, ಆರೋಗ್ಯ ಸಮಸ್ಯೆಗಳಲ್ಲಿ ತುಂಬಾ ಸೀರಿಯಸ್ ಆಗಿ ಅಂದ್ರೆ ಸಿವಿಯರ್ ಡಿಸಬಿಲಿಟಿ ಇರೋರಿಗೆ ಕೂಡ ನಾವು ಎನ್ವಿರಾನ್ಮೆಂಟಲ್ ಸಪೋರ್ಟ್ ಕರೆಕ್ಟ್ ಆಗಿ ಕೊಟ್ರೆ ಈಗ ಇರೋ ಸ್ಟೇಟಸ್ ಗಿಂತ ಅವ್ರಿಗೆ ಕ್ವಾಲಿಟಿ ಆಫ್ ಲೈಫ್ ಇನ್ನೂ ಚೆನ್ನಾಗಿ ಮಾಡ್ಸಕ್ ಆಗತ್ತೆ. ಈಗ ಉದಾಹರಣಕ್ಕೆ ಒಬ್ರು ವೀಲ್ ಚೇರ್ ಅಲ್ಲಿ ಇದ್ದಾರೆ, ಅವ್ರಿಗೆ ಫಿಸಿಕಲ್ ಡಿಸಬಿಲಿಟಿ ಆಗಿದೆ, ಸ್ಟ್ರೋಕ್ ಆಗಿದೆ, ನಡಿಯಕ್ ಆಗಲ್ಲ ಅಂತ ಇದ್ದಾಗ ಅವ್ರಿಗೆ ಎನ್ವಿರಾನ್ಮೆಂಟ್, ಈಗ ಅವ್ರು ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದಾರೆ, ಅವ್ರಿಗೆ ಅಕ್ಸೆಸ್ ಮಾಡೋದಕ್ಕೆ ಬೇರೆ ಬೇರೆ ಪಾರ್ಕ್ ಹೋಗೋದಕ್ಕಾಗ್ಲಿ, ಯಾರ ಕರ್ಕೊಂಡು ಹೋಗೋದಕ್ಕೆ ವೀಲ್ ಚೇರ್ ಕರ್ಕೊಂಡು ಹೋಗೋದಕ್ಕೆ ಜನ ಇದ್ದಾರೆ, ಅಥವಾ ಆ ಎನ್ವಿರಾನ್ಮೆಂಟ್ ಅವರಾಗಿ ವೀಲ್ ಚೇರ್ ಅಲ್ಲಿ ಹೋಗಂಗೆ ಇದ್ರೆ ಅವರು ಪಾರ್ಟಿಸಿಪೇಷನ್ ಇಂಪ್ರೂವ್ ಆಗತ್ತೆ. ಅವ್ರಿಗೆ ಆವಾಗ ಮೀನಿಂಗ್ಫುಲ್ ಆಗಿ ಅವರು ಅವ್ರ ಜೀವನ ಸ್ಪೆಂಡ್ ಮಾಡೋದಕ್ಕೆ ಸಾಧ್ಯತೆ ಇಂಪ್ರೂವ್ ಆಗತ್ತೆ. ಅವಾಗ ಅವ್ರಿಗೆ ವೆಲ್ ಬೀಯಿಂಗ್ ಇಂಪ್ರೂವ್ ಆಗತ್ತೆ. ನಾವು ಬರೇ ಕಾಯಿಲೆ ಇರೋರಿಗೆ ಮಾತ್ರ ಅಂತ ಇಲ್ಲ, ಬರೇ ಕಾಯಿಲೆ ಇಲ್ದ್ರೆ ಅವ್ರಿಗೆ ಮಾತ್ರ ಅಂತ ಇಲ್ಲ, ಎಲ್ರಿಗೂ ಅದು ಅಪ್ಲೈ ಆಗತ್ತೆ. ನಾನು ಪ್ರಶ್ನೆ ಕೇಳ್ಬೋದಾ? ಬಹಳ ವಿವರವಾಗಿ ಉತ್ತರವನ್ನ ಕೊಟ್ಟಿದ್ದೀರಾ. ನನ್ನ ಒಂದು ಸಮಸ್ಯೆ, ನಾವು ಮಕ್ಕಳಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು ಒಂದು 7-8 ವರ್ಷಗಳ ಅಂತ ಹೇಳಿದ್ರೆ ಈ ಮಕ್ಕಳು ನೋಡ್ತಾ ಇರ್ತಕ್ಕಂಥ ನೋಡ್ಲಿಕ್ಕೆ ಜನ ಇರೋದಿಲ್ಲ. ಹಾಗೇನೆ ನಾವು ಒಂದು ವೃದ್ಧಾಶ್ರಮ ನಡೆಸ್ತಾ ಇರೋರ ಜೊತೆ ಟೈಅಪ್ ಆಗಿ ಆ ವೃದ್ಧಾಶ್ರಮ ನಡೆಸ್ತೀರ, ಅಲ್ಲಿರೋ ಮಕ್ಕಳು ನೋಡ್ಕೊಳಕ್ ಒಂದು ಅವಕಾಶ ಸಿಗುತ್ತೆ. ಈ ಮಕ್ಕಳಿಗೆ ಒಂದು ರೀತಿಯಲ್ಲಿ ಗ್ರ್ಯಾಂಡ್ ಫಾದರ್ಸ್ ಅಥವಾ ತಾತ ಅಜ್ಜಿಗಳು ಸಿಗ್ತಾರೆ, ಒಂದು ಆರೋಗ್ಯಕರವಾದ ವಾತಾವರಣ ಸೃಷ್ಟಿ ಮಾಡಬಹುದು ಅಂತ ಒಂದು ಪ್ಲಾನ್ ನಡೀತು. ಆದ್ರೆ ಆ ಹಿರಿಯರು ಯಾರು ಈ ಮಕ್ಕಳ ಜೊತೆ ಒಂಥರ ಅಟ್ಯಾಚ್ಮೆಂಟ್ ಆಗ್ಲಿ ಅಥವಾ ಒಂದು ರೀತಿ ಪ್ರೀತಿ ಪ್ರೇಮ ವಾತ್ಸಲ್ಯಗಳನ್ನ ಬೆಳೆಸ್ಕೊಳ್ಳಲಿಕ್ಕೆ ಇಷ್ಟ ಪಡ್ಲೇ ಇಲ್ಲ. ಈಗ ಆತರ ಒಂದು ಅವಕಾಶಗಳನ್ನ ನಿರ್ಮಾಣ ಮಾಡಕ್ ನಾವು ಪ್ರಯತ್ನ ಪಟ್ಟರು ಕೂಡ ಅವ್ರು ಒಂಥರ ಐಸೋಲೇಷನ್ ಅಲ್ಲೇ ಇರಕ್ಕೆ ಇಷ್ಟಪಟ್ಟಾಗ ನಾವು ಯಾವ ರೀತಿ ಅವ್ರನ್ನ ಒಂದು ಮೇನ್ ಸ್ಟ್ರೀಮ್ಗೆ ಕರ್ಕೊಂಡು ಬರೋದಕ್ಕೆ ಏನೇನ್ ಮಾಡ್ಬೇಕು ಅಂತ ಅನ್ಸುತ್ತೆ? ದಯವಿಟ್ಟು ಸ್ವಲ್ಪ ಇನ್ಪುಟ್ಸ್ ಕೊಟ್ರೆ ಅನುಕೂಲ ಆಗುತ್ತೆ ನನ್ಗೆ. ಓಕೆ.
ಈಗ ಇದು ಒಂದು ಸ್ಕೀಮ್ ಆಗಿ ಈ ತರ ಮಕ್ಕಳು ಮತ್ತೆ ಹಿರಿಯರು ಇಬ್ರು ಒಂದೇ ಜಾಗ ಇದ್ರೆ ಒಳ್ಳೇದು ಅಂತ ಈಗ ನನಗೆ ಗೊತ್ತಿರೋ ಮಟ್ಟಿಗೆ ತಮಿಳುನಾಡು ಗವರ್ಮೆಂಟ್ ಅಲ್ಲಿ ಕೂಡ ಅದನ್ನ ಟ್ರೈ ಮಾಡ್ತಾ ಇದ್ದಾರೆ. ಈಗ ಮಕ್ಕಳಿಗೆ ಹೋಮ್ಸ್ ಮತ್ತೆ ಸೀನಿಯರ್ ಸಿಟಿಜನ್ ಹೋಮ್ಸ್ ಎರಡು ಒಂದೇ ಜಾಗದಲ್ಲಿ ಇದ್ದಂಗೆ ಅನುಕೂಲ ಆಗತ್ತೆ ಅಂತ ನನಗೆ ಅದರಲ್ಲಿ ಕೂಡ ಅವ್ರ ಅನುಭವ ಕೂಡ ಹಿಂಗೆ ಶೇರ್ ಮಾಡಿದ್ರು. ಇದು ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಅದು ಅಷ್ಟು ಸಕ್ಸಸ್ ಆಗತ್ತಾ ಇಲ್ವಾ ಅಂತ ಒಂದು ಪ್ರಶ್ನೆ ಇದೆ. ಈಗ ಸೀನಿಯರ್ ಸಿಟಿಸನ್ಸ್ ಆದಾಗ ಅವ್ರಿಗೆ ನಮ್ಮಲ್ಲಿ ನಮ್ಮ ಓಲ್ಡ್ ಏಜ್ ಹೋಮ್ಸ್ಗೆ ಬಂದಾಗ ಅವ್ರಿಗೆ ಮಾನಸಿಕ ಆರೋಗ್ಯ ಹೆಂಗಿದೆ ಅಂತ ನಾವು ನೋಡ್ಬೇಕು. ಈಗ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಹೆಂಗಿದ್ರೆ ಈಗ ಸೀನಿಯರ್ ಸಿಟಿಸನ್ಸ್ ಇರೋರು ಅವ್ರ ಬೈ ಚಾಯ್ಸ್ ನಾವು ಈಗ ಈ ತರ ಒಂದು ಫೆಸಿಲಿಟಿಗೆ ಹೋಗ್ತಾ ಇದೀವಿ ಅಂತ ಒಂದು ತೀರ್ಮಾನದಿಂದ ಹೋಗೋರು ಬಹಳ ಕಡಿಮೆ. ಅದು ಸರ್ಕಾರ ಒಂದು ಫೆಸಿಲಿಟಿಗಳಲ್ಲಿ ಹೋಗೋರು ಅವ್ರಿಗೆ ಬಹಳ ಒಂದು ಒತ್ತಡಗಳಾಗಿ ಅವ್ರಿಗೆ ಸಪೋರ್ಟ್ ಸಿಸ್ಟಮ್ ಬಹಳ ಕಡಿಮೆ ಆಗಿ ಆ ತರ ಜಾಗಕ್ಕೆ ಹೋಗ್ತಾರೆ. ಹಂಗ ಹೋದಾಗ ಅವ್ರಿಗೆ ಆಗ್ಲೇ ಸುಮಾರು ಅನುಭವಗಳು, ಅವ್ರಿಗೆ ಯಾರು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಸಪೋರ್ಟ್ ಇಲ್ಲ, ಒಂಥರ ನಂಬಿಕೆ ಇಲ್ಲ, ಅವ್ರಿಗೆ ತುಂಬಾ ಅಡ್ವರ್ಸ್ ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು. ಸೊ ಹಾಗಿದ್ದಾಗ ಅವ್ರಿಗೆ ಇನ್ನೊಂದು ಅವ್ರ ಮಾನಸಿಕ ಆರೋಗ್ಯ ಆ ಟೈಮಲ್ಲಿ ಒಂದು ಪಾಸಿಟಿವ್ ಫ್ರೇಮ್ ಆಫ್ ಮೈಂಡ್ ಅಲ್ಲಿ ಇರುತ್ತೆ ಅಂತಿಲ್ಲ, ಅವ್ರಿಗೆ ಕಾಯಿಲೆಗಳು ಕೂಡ ಇರ್ಬೋದು. ಈಗ ಡಿಪ್ರೆಷನ್ ಅಂತ ಹೇಳ್ತೀವಿ. ಡಿಪ್ರೆಷನ್ ಈಗ ಓಲ್ಡ್ ಏಜ್ ಹೋಮ್ಸ್ ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 30 to 40% ಆರ್ ಈವನ್ ಮೋರ್ ದನ್ ದಟ್ ಪೀಪಲ್ ಕ್ಯಾನ್ ಹ್ಯಾವ್ ಡಿಪ್ರೆಷನ್. ಒಂದು ಸಿವಿಯರ್ ಮಟ್ಟಿಗೆ ಡಿಪ್ರೆಷನ್ ಇರೋದು ಬಿಟ್ಟು ಮೈಲ್ಡರ್ ಲೆವೆಲ್ ಅಲ್ಲಿ ಡಿಪ್ರೆಷನ್ಸ್ ಇರೋದು ತುಂಬಾ ಜಾಸ್ತಿ ಆಗುತ್ತೆ. ಹಾಗಿದ್ದಾಗ ಅವ್ರಿಗೆ ಯಾವುದೋ ಒಂದು ವಿಷಯಗಳು ನಾವು ಪ್ರಯತ್ನ ಮಾಡಿದಾಗ ಅದರಲ್ಲಿ ಒಂದು ನಂಬಿಕೆ ಇರಲ್ಲ, ಅದರಲ್ಲಿ ಒಂದು ಆಟಿಟ್ಯೂಡ್, ನೆಗೆಟಿವ್ ಆಟಿಟ್ಯೂಡ್ ಇರುತ್ತೆ. ಈಗ ನಾವು ಇದೆಲ್ಲ ಮಾಡಿದ್ರೆ ನಮ್ಗೆ ಏನಾಗತ್ತೆ, ಅವರು ನಮ್ಗೆ ಕರೆಕ್ಟ್ ಆಗಿ ನಮ್ಗೆ ಒಂದು ಪಾಸಿಟಿವ್ ರಿಲೇಶನ್ಶಿಪ್ ಬಿಲ್ಡ್ ಆಗಲ್ಲ, ಅದರಲ್ಲೂ ನಮ್ಗೆ ಡಿಸಪಾಯಿಂಟ್ ಆಗ್ಬೋದು. ಯಾವುದೋ ಒಂದು ವಿಷಯ ಡಿಪ್ರೆಷನ್ ಇದ್ದಾಗ ನಾವು ಒಂದು ಬ್ಲ್ಯಾಕ್ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಎಲ್ಲ ಕಪ್ಪಗೆ ಕಾಣಿಸುತ್ತೆ, ಅದೇ ತರನೇ ಅವ್ರಿಗೆ ನೆಗೆಟಿವ್ ಆಗತ್ತೆ. ಸೊ ಆ ತರ ಒಂದು ವಿಷಯ ಇದೆಯಾ ಅಂತ ನಾವು ನೋಡ್ಬೇಕಾಗತ್ತೆ. ಅವ್ರಿಗೆ ಇದು ನಾವು ಯಾವುದೋ ಒಂದು ಮಾಡಿದ್ರು ಅವ್ರಿಗೆ ಪ್ರಿಪರೇಷನ್ ಮಾಡಬೇಕು. ಇಂಡಿವಿಜುವಲ್ ಕೌನ್ಸಿಲಿಂಗ್ ಅಥವಾ ಗ್ರೂಪ್ ಕೌನ್ಸಿಲಿಂಗ್ ಅವೆಲ್ಲ ಮಾಡಿ ಇದು ಯಾಕೆ ಮಾಡ್ತಾ ಇದೀವಿ, ಇದರಿಂದ ಅವ್ರಿಗೆ ಏನ್ ಅನುಕೂಲ ಆಗತ್ತೆ, ಆ ಪ್ರಿಪರೇಷನ್ ಹಂಗ್ ಮಾಡಿದಾಗ ಎಲ್ರೂ ಅದು ಅಕ್ಸೆಪ್ಟ್ ಮಾಡ್ಕೊಳ್ತಾರಂತಿಲ್ಲ. ಬಟ್ ಬೈ ಅಂಡ್ ಲಾರ್ಜ್ ಈ ಒಂದು ವಿಷಯಗಳು ನಾವು ಅವ್ರಿಗೆ ಕರೆಕ್ಟ್ ಆಗಿ ಪ್ರಿಪೇರ್ ಮಾಡಿದ್ರೆ ಇದು ಸಾಧ್ಯ ಆಗತ್ತೆ. ಸೊ ಅದನ್ನ ನಾವು ಟ್ರೈ ಮಾಡ್ಬೇಕಾಗತ್ತೆ. ಇದು ಯಾಕೆ ಅವರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂತ ನಾವು ಅದನ್ನ ಸ್ಟಡಿ ಮಾಡಿ, ಒಬ್ಬೊಬ್ಬರಿಗೆ ಬೇರೆ ಬೇರೆ ಕಾರಣ ಇರ್ಬೋದು, ಇದಕ್ಕೆ ನಾವು ಇಂಡಿವಿಜುವಲ್ ಮತ್ತೆ ಗ್ರೂಪ್ ಕೌನ್ಸಿಲಿಂಗ್ ಮಾಡ್ಬೇಕಾಗತ್ತೆ. ಅವಾಗ ಅದನ್ನ ಪ್ರಿಪರೇಷನ್ ಮಾಡ್ಬೇಕು. ನಾವು ನಮ್ಗೆ ಇದು ಕರೆಕ್ಟ್ ಅಂತ ಅನ್ಸುತ್ತೆ, ಬಟ್ ಅವ್ರಿಗೆ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂದ್ರೆ ಅವ್ರ ಅಭಿಪ್ರಾಯ ಏನು. ಈಗ ಈ ತರ ವಿಷಯಗಳಲ್ಲಿ ಎಲ್ರಿಗೂ ಒಂದೇ ತರ ರೀಸನ್ಸ್ ಅಂತ ಇರೋದಿಲ್ಲ. ಅವ್ರಿಗೆ ಕೆಲವು ಸಮಯ ಏನಾಗತ್ತೆ ಅಂದ್ರೆ ಈ ತರ ವಿಷಯಗಳೆಲ್ಲ ಮಾಡಿದಾಗ ಅವ್ರಿಗೆ ಮೊಮ್ಮಕ್ಕಳು ಇರ್ತಾರೆ, ಅದನ್ನ ಬಿಟ್ಟು ಬಂದಿರ್ತಾರೆ, ಅವ್ರ ಜೊತೆ ಅಲ್ಲಿ ರಿಜೆಕ್ಷನ್ಸ್ ಆಗಿರತ್ತೆ. ಆ ತರ ಒಂದು ನೆಗೆಟಿವ್ ವಿಷಯಗಳು ಇನ್ನೂ ಅವ್ರಿಗೆ ಟ್ರಿಗರ್ ಆಗ್ಬೋದು. ಆ ಒಂದು ಈಗ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಯಾವುದೋ ಒಂದು ನೆಗೆಟಿವ್ ವಿಷಯಗಳಿದ್ರೆ ಅದನ್ನ ನಾವು ತುಂಬಾ ನಮ್ಗೆ ನೆನ್ಸ್ಕೊಂಡ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಒಂದು ಭಾವನೆ ಇರ್ಬೋದು. ಆ ಗಾಯಗಳು ಅದನ್ನ ಮತ್ತೆ ಮೇಲ್ ಬರ್ಬೋದು ಅಂತ ಒಂದು ಭಾವನೆ ಇರ್ಬೋದು. ಸೊ ಅದೆಲ್ಲ ನಾವು ಈಗ ಎಲ್ರಿಗೂ ಅದೇ ರೀಸನ್ ಅಂತ ಹೇಳಕ್ಕಾಗಲ್ಲ. ಅದನ್ನ ಸ್ಟಡಿ ಮಾಡಿ ಅದನ್ನ ಚೇಂಜ್ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಆಗ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಕೇಳುಗರೆ, ಇಲ್ಲಿ ತನಕ ಕಾರ್ಯಕ್ರಮ ಕೇಳಿದ್ರಿ. ಅನುಭವ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತಹ ಮಾನಸಿಕ ಆರೋಗ್ಯದ ಬಗ್ಗೆ ಮಾತನಾಡಿದ್ರು. ಖಂಡಿತ ಹಿರಿಯರು ಅವರಿಗಿದ್ದಂತಹ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ರು. ಹಾಗೆ ಡಾಕ್ಟರ್ ಸಹ ಆ ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ಸಾಕಷ್ಟು ವಿಷಯಗಳನ್ನ ಈ ಒಂದು ಕಾರ್ಯಕ್ರಮದ ಮೂಲಕ ತಾವೆಲ್ಲ ಪಡೆದುಕೊಂಡಿದ್ದೀರಿ ಅಂತ ನಾನು ಭಾವಿಸ್ತಾ ಇವತ್ತಿನ ಈ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮಗೆ ತಿಳಿಸಬಹುದು. ನಮ್ಮ ಮೇಲ್ ಐಡಿ ಈ ರೀತಿ ಇದೆ: ರೇಡಿಯೋ ಆಕ್ಟಿವ್ 90.4 MSZCR@gmail.com. ಈ ಒಂದು ಮೇಲ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬಹುದು ಅಂತ ಹೇಳ್ತಾ, ಹಾಗೆ ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ನೀವು ನಮ್ಮ ವೆಬ್ಸೈಟ್ www.soundcloud.comಗೆ ಹೋಗಿ ಕಾರ್ಯಕ್ರಮನ ಕೇಳಬಹುದು. ಹಾಗೂ ರೇಡಿಯೋದಲ್ಲೂ ಸಹ ನಮ್ಮ ಕಾರ್ಯಕ್ರಮನ ಕೇಳಬಹುದು ಅಂತ ಹೇಳ್ತಾ, ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ.
ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್. ಆಗಿ ಆಕ್ಟಿವ್.